ಇತ್ತ ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ಸಿಲಿಂಡರ್ ಸಂಕಷ್ಟ ಎದುರಾಗಿದೆ. ಹೋಟೆಲ್ ಉದ್ಯಮಿಗಳಿಗೆ ಬಹುದೊಡ್ಡ ಪೆಟ್ಟು ಬೀಳ್ತಾ ಇದೆ. 5 ದಿನಗಳಿಂದ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಸ್ಟಾಪ್ ಆಗಿದೆ. ಆಸ್ಪತ್ರೆ, ಹಾಸ್ಟೆಲ್ಗಳಿಗೆ ಮಾತ್ರ ಸಿಲಿಂಡರ್ಗಳು ಸಿಗ್ತಾ ಇದೆ. ಹೋಟೆಲ್ ನಡೆಸೋದೇ ಕಷ್ಟ ಅನ್ನುವಂತಹ ಸ್ಥಿತಿ ಬಂದಿದೆ. ಇವತ್ತಿನವರೆಗೆ ಮಾತ್ರ ಸಿಲಿಂಡರ್ ಸಿಗ್ತಾ ಇತ್ತು. ಇನ್ನೆರಡು ದಿನಗಳಲ್ಲಿ 85% ಹೋಟೆಲ್ಗಳು ಬಂದ್ ಆಗುವಂತ ಆತಂಕ ಎದುರಾಗಿದೆ. ಹೋಟೆಲ್ ಉದ್ಯಮಿಗಳ ಸಂಘದ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಅವರು ಈ ವಿಚಾರವನ್ನು ಹೇಳಿದ್ದಾರೆ. ಯಾಕಂತಂದರೆ ಈಗ ಎಲ್ಲಿವರೆಗೂ ಸ್ಟಾಕ್ ಇದೆ ಅಲ್ಲಿವರೆಗೂ ನಡೆಸಬಹುದು. ಆಮೇಲೆ ಈಗ ಈ ಪೂರೈಕೆ ಏನಾಗ್ತಾ ಇತ್ತು ಕಮರ್ಷಿಯಲ್ ಸಿಲಿಂಡರ್ಗಳು ಅದು ಸ್ಟಾಪ್ ಆದರೆ ಮತ್ತಷ್ಟು ಪರಿಸ್ಥಿತಿ ಬಿಗಡಾಯಿಸುತ್ತೆ ಅಂಥೇಳಿ. ಸಿಲಿಂಡರ್ ಈಗ ಸಿಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲಿ ಪ್ರಮುಖವಾಗಿ ಹೋಟೆಲ್ ಉದ್ಯಮಕ್ಕೆ ಇದೊಂದು ಬಹುದೊಡ್ಡ ಶಾಕ್ ಅಂತಲೇ ಹೇಳ್ಬೋದು. ಇನ್ನು ಈ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಸಮಸ್ಯೆ ಆಗಿದೆ ಅನ್ನೋದು ಕುರಿತಾಗಿ ಹೋಟೆಲ್ ಉದ್ಯಮದಾರರ ಸಂಘದ ಕಾರ್ಯದರ್ಶಿಯಾಗಿರ್ತಕ್ಕಂಥ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, ಎಷ್ಟೆಲ್ಲ ಸಮಸ್ಯೆ ಆಗಿದೆ ಸರ್ ಈ ಒಂದು ಗ್ಯಾಸ್ ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ? ಸರ್, ಈಗ 5 ದಿವಸಗಳಿಂದ ದಾವಣಗೆರೆಯ ಯಾವುದೇ ಹೋಟೆಲ್ಗಳಿಗೆ ಸಿಲಿಂಡರ್ಗಳು ಸಪ್ಲೈ ಆಗಿಲ್ಲ. ಕಮರ್ಷಿಯಲ್ ಸಿಲಿಂಡರ್ಗಳು ಸಪ್ಲೈ ಮಾಡಬೇಡಿ ಅನ್ನುವಂಥ ಸೂಚನೆ ನಮ್ಮ ದಾವಣಗೆರೆಯ ಅನಿಲ ವಿತರಕರಿಗೆ ಅವರ ಕಂಪ್ನಿಗಳಿಂದ ಬಂದಿದೆ ಅನ್ನುವಂಥ ಮಾಹಿತಿ ಇದೆ. ಕೇವಲ ಹಾಸ್ಪಿಟ್ಲ್ಗಳಿಗೆ, ಗೌರ್ಮೆಂಟ್ ಹಾಸ್ಟೆಲ್ಗಳಿಗೆ ಮಾತ್ರ ಸಪ್ಲೈ ಮಾಡಿ ಅನ್ನುವಂಥದ್ದು. ಆಮೇಲೆ ಮತ್ತೊಂದು ಮುಖ್ಯ ವಿಷಯ ಅಂದರೆ ಪ್ಲ್ಯಾಂಟ್ಗಳಲ್ಲೇ ಕಮರ್ಷಿಯಲ್ ಸಿಲಿಂಡರ್ಗಳು ಫಿಲ್ಲಿಂಗ್ ಆಗ್ತಾ ಇಲ್ಲ ಅನ್ನುವಂಥ ಸುದ್ದಿ ಕೂಡ ಇದೆ. ಏನಿದ್ರೂ ಕೇಂದ್ರ ಸರ್ಕಾರದ ಒಂದು ಸೂಚನೆಯೂ ನಾನು ನೋಡಿದೆ, ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನು ಮಾತ್ರ ಸಪ್ಲೈ ಮಾಡಬೇಕು, ಅತಿ ಅಗತ್ಯ ಸೇವೆ ಅಡಿ ಅಂತೇಳಿ ಅವರು ಇದು ಮಾಡಿದ್ದಾರೆ. ಹಾಗಾಗಿ ನಮ್ಮ ಉದ್ಯಮಕ್ಕೆ ಯಾವುದೇ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ. ಹಾಗಾಗಿ ಹೋಟೆಲ್ಗಳು ನಡೆಯುವುದು ತುಂಬ ಕಷ್ಟ ಆಗ್ತಾ ಇದೆ. ಇರುವ ಹಾಗೂ ಈಗ ಹೊಂದಾಣಿಕೆ ಮಾಡ್ಕೊಂಡು ಇವತ್ತಿನ ತನಕ ನಡೀತಾ ಇದೆ. ಇವತ್ತು ಮಧ್ಯಾಹ್ನದ ನಂತರ ನನ್ನ ಮಾಹಿತಿ ಪ್ರಕಾರ ಒಂದು 2-3 ಹೋಟ್ಲು ಕ್ಲೋಸ್ ಆಗ್ಬೋದು. ಇನ್ನು 2 ದಿವಸದಲ್ಲಿ 85% ಹೋಟ್ಲು ಕ್ಲೋಸ್ ಆಗುತ್ತೆ. ಮುಖ್ಯವಾಗಿ ಏನಾಗುತ್ತೆ, ನಮ್ಮ ಉದ್ಯಮೆದಾರರಿಗೆ ಇರುವಂಥ ಪ್ರಾಬ್ಲಮ್ ಏನಂದರೆ, ಉದ್ಯಮವನ್ನು ಕ್ಲೋಸ್ ಮಾಡಿದರೆ ನಮಗೆ ನಮ್ಮಲ್ಲಿರುವಂಥ ಕೆಲಸಗಾರರನ್ನು ಹಿಡಿದಿಟ್ಕೊಳ್ಳೋದು ಕಷ್ಟ. ನಮ್ಮ ಬಾಡಿಗೆ, ನಮ್ಮ ಇತರೆ ಖರ್ಚು ವೆಚ್ಚಗಳನ್ನು ಇದು ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಏನು ಮಾಡ್ತೀವಿ, ನಾವೇ ಕೆಲವೊಂದು ಉದ್ಯಮಿದಾರರು ಎಷ್ಟಾದರೂ ಕೊಟ್ಟು ತಗೊಂಡು ಬಂದು ಹೋಟ್ಲನ್ನು ರನ್ ಮಾಡುವ ಅನ್ನುವಂಥ ಪರಿಸ್ಥಿತಿಯಲ್ಲೂ ಇರ್ತಾರೆ. ಬಟ್ ಅದನ್ನು ಜಾಸ್ತಿ ದಿವಸ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಇವರಿಗೂ ಜಾಸ್ತಿ ದಿವಸ ಈ ಕಾಳದಂಧೆ ಮಾಡಲಿಕ್ಕೂ ಆಗೋದಿಲ್ಲ. ಯಾವ ಡೆಲಿವರಿ ಬಾಯ್ಸಿಗೆ ಯಾರದ್ದೋ ಮನೆದು ಒಂದು 2 ಸಿಲಿಂಡ್ರನ್ನ 5 ಸಿಲಿಂಡ್ರನ್ನ ಆ ಕಡೆ ಈ ಕಡೆ ಮಾಡ್ಬೋದು ಬಿಟ್ಟರೆ ದಾವಣಗೆರೆಯಲ್ಲಿರುವ 300-380 ಹೋಟ್ಲುಗಳಿಗೆ ಅವ್ರಿಗೆ ಸಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಇದರ ಹೊರತಾಗಿ ಪರ್ಯಾಯ ಮಾರ್ಗ ಏನಾದ್ರು ಕಂಡುಕೊಂಡು ಉದ್ಯಮ ನಡೆಸುವಂಥ ಪರಿಸ್ಥಿತಿ ಏನಾದ್ರು ಇದೆಯಾ ಅಥವಾ ಆ ಥರ ಮಾಡ್ಬೋದಾ ಅಂತ? ಸರ್, ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲ ಹೋಟೆಲಿನ ಇನ್ಫ್ರಾಸ್ಟ್ರಕ್ಚರನ್ನು ನಾವು ಅಷ್ಟು ಬದಲಾವಣೆ ಮಾಡ್ಕೊಂಡಿದ್ದೀವಿ. ಹೇಗಂತೇಳಿ ಹೇಳಿದರೆ, ಮಾಲಿನ್ಯರಹಿತ ಸ್ವಚ್ಛ ಕಿಚನ್, ಸ್ವಚ್ಛ ಅಡಿಗೆ ಮನೆ ಅನ್ನುವಂಥ ಕಾನ್ಸೆಪ್ಟಲ್ಲಿ ನಾವು ಅಷ್ಟೊಂದು ಬದಲಾವಣೆ ಮಾಡ್ಕೊಂಡಿದ್ದೀವಿ. ಈಗ ನಾವು ಮತ್ತೆ ವಾಪಸ್ ಕಟ್ಟಿಗೆಗಾಗಲಿ, ಹೊಟ್ಟಿನ ಒಲೆಗಾಗಲಿ ಅಥವಾ ಗೇರು ಸಿಪ್ಪೆ ಒಲೆಗಾಗಲಿ ಹೋಗೋದು ತುಂಬ ಕಷ್ಟದ ಕೆಲಸ. ಆಮೇಲೆ ಸಡನ್ನಾಗಿ ಆಗುವಂಥದ್ದಲ್ಲ, ಅದಕ್ಕೆ ಏನಿದ್ರು ಒಂದು 15-20 ದಿವಸ ಬೇಕಾಗುತ್ತೆ. ಮತ್ತೊಂದು ಏನು ಆಪ್ಷನ್ ಇದೆ ಅಂದರೆ, ಎಲೆಕ್ಟ್ರಿಕಲ್ ಸ್ಟವ್ವಿಗೆ ನಾವು ಹೋಗ್ಬೋದು. ಹೋದರೆ ಕೆಲವೊಂದು ಐಟಮ್ಗಳನ್ನು ಮಾಡ್ಬೋದು. ದೋಸೆಗಳಿಗೆ ಬರೋದಿಲ್ಲ ಎಲೆಕ್ಟ್ರಿಕ್ ಸ್ಟವ್, ಇಡ್ಲಿ ಮಾಡೋದು ತುಂಬ ಕಷ್ಟ. ಏನು ರೈಸ್ ಐಟಮ್ಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು. ಆದರೆ ಪ್ರಾಬ್ಲಮ್ ಏನಿದೆ ಅಂದರೆ, ನಾವು ನಮ್ಮ ಉದ್ಯಮಕ್ಕೆ ಒಂದು ಪವರನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡಿರ್ತೀವಿ. 3 ಕಿಲೋವ್ಯಾಟು, 5 ಕಿಲೋವ್ಯಾಟು, 10 ಕಿಲೋವ್ಯಾಟು ಹಿಂಗೆ ಸ್ಯಾಂಕ್ಷನ್ ಮಾಡಿಸ್ಕೊಂಡಿರ್ತೀವಿ. ನೀವು ಒಂದು ಎಲೆಕ್ಟ್ರಿಕಲ್ ಸ್ಟವನ್ನು ನೀವು ತಗೊಂಡು ಬಂದು ಕುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನಿಮ್ಗೆ ನಮ್ಮ ಸ್ಯಾಂಕ್ಷನ್ ಆಗಿರೋ ಪವರನ್ನು ಮೀರಿ ನಮ್ಮದು ಕನ್ಸಂಪ್ಷನ್ ಆಗುತ್ತೆ. ಆವಾಗ ಮುಂದಿನ ತಿಂಗಳಲ್ಲೇ ಬಿಲ್ಲಿನ ಜೊತೆಗೆ ನಮಗೆ ದಂಡ, ಅದ್ರ ಜೊತೆಗೆ ಒಂದು ಡಿಮಾಂಡ್ ನೋಟಿಸು ಬರುತ್ತೆ, ಎಕ್ಸ್ಟ್ರಾ ಪವರ್ ಸ್ಯಾಂಕ್ಷನ್ ಮಾಡ್ಕೊಳ್ಳಿ ಅಂತ. ಇದೆಲ್ಲ ಒಂದ್ರ ಹಿಂದೆ ಬರುವಂಥ ತೊಂದರೆಗಳು. ಹಾಗಾಗಿ ನಮ್ಮ ಮನವಿ ಏನಂತೇಳಿ ಹೇಳಿದರೆ, ನೀವು ಹಿಂದೆ ನಾವು ಕೇಳಿದ ಕೂಡಲೇ ಸಿಲಿಂಡ್ರು ಒಂದು ಕೇಳಿದಾಗ 2 ಇಟ್ಟು ಹೋಗ್ತಿದ್ರಿ. ಬೇಡ, ನಮಗೆ 1 ಕೇಳಿದಾಗ 1 ಕೊಡಿ, ಇಲ್ಲ ನಾವು 3 ಕೇಳಿದಾಗ 2 ಕೊಡಿ. ನಾವು ಅದರಲ್ಲಿ ಹೇಗೋ ಮ್ಯಾನೇಜ್ ಮಾಡ್ತೀವಿ. ಗ್ರಾಹಕರಿಗೆ ಅಗತ್ಯವಾಗಿ ಏನು ಬೇಕು, ಇಡ್ಲಿ, ರೈಸ್ ಐಟಮ್ ಇಂಥದ್ದನ್ನು ಮಾಡ್ಕೊಂಡಾದ್ರೂ ಹೋಟ್ಲನ್ನು ರನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇದು ಹೋಟೆಲ್ ಉದ್ಯಮದಾರರ ಸಂಘದ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಅವರ ಅಭಿಪ್ರಾಯವಾಗಿರ್ತಕ್ಕಂಥದ್ದು. ಮಲ್ಲಿಕಾರ್ಜುನ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.